ಲೋಕಬುದ್ಧರ ವಂದಿಸುತ್ತಾ ಈ ಒಂದು ಬುದ್ಧಗಯ ಮಹಾ ಬೋಧಿ ಮಹಾ ಮುಕ್ತಿ ಆಂದೋಲನ ಏನಿದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು RPIP ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ. ಹಾಗೆಯೇ ಈ ಆಂದೋಲನಕ್ಕೆ ನಾವು ಸಹಭಾಗಿತ್ವವಾಗಿ ಮೈಸೂರಲ್ಲಿ, ಬೆಳಗಾವಿಯಲ್ಲಿ, ಗುಲ್ಬರ್ಗದಲ್ಲಿ ಮತ್ತು ಬೆಂಗಳೂರಿನಲ್ಲೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿದೆ. ಈ ಒಂದು ಕಾರ್ಯಕ್ರಮ ದಿಲ್ಲಿಯಲ್ಲೂ ಕೂಡ ಜಂತರ್ ಮಂತರ್ನಲ್ಲಿ ಭಾರಿ ದೊಡ್ಡ ಆಂದೋಲನವಾಗಿ ಕಳೆದ ತಿಂಗಳ 24-25ರಲ್ಲಿ ನಡೆಯಿತು. ಮುಂದೆ ರಾಷ್ಟ್ರದಾದ್ಯಂತ ಕೂಡ ಈ ಚಳವಳಿ ನಡೀತದೆ. ಏನು ಬುದ್ಧಗಯ ಭೇಟಿ ಕಾಯ್ದೆ 1949ರ ಭೇಟಿ ಕಾಯ್ದೆ ಏನಿದೆ, ಈ ಭೇಟಿ ಕಾಯ್ದೆ ಕೂಡಲೇ ರದ್ದಾಗಬೇಕು. ಸಂವಿಧಾನ ಜಾರಿ ಆಗಿ 1950ರಲ್ಲಿ ಆದರೂ ಕೂಡ 1949ರ ಹಳೆಯ ಭೇಟಿ ಕಾಯ್ದೆಯನ್ನು ಮುಂದುವರಿಸಿ ಹಿಂದೂಗಳು 4 ಜನ, ಬೌದ್ಧರು 4 ಜನ, ಡಿಸಿರವರ ಆಡಳಿತಾಧಿಕಾರಿಯ ನೇಮಕ ಮಾಡಿ ಬುದ್ಧಗಯ ಅಭಿವೃದ್ಧಿಯಾಗೋದಕ್ಕೆ ಮಾಡಿದ್ದಾರೆ. ಬುದ್ಧಗಯ ಒಂದು ಐತಿಹಾಸಿಕ ಸ್ಥಳ, ಬುದ್ಧರ ಜ್ಞಾನೋದಯ ಸ್ಥಳ. ಇದು ಮುಕ್ತಿ ಆಗಲೇಬೇಕು. ಇದು ಮುಕ್ತಿ ಆಗಲು ಹೋದ್ರೆ ಈ ದೇಶಕ್ಕೆ ಶಾಂತಿ ಇಲ್ಲ, ವಿಮೋಚನೆ ಇಲ್ಲ. ಇವತ್ತು ಅನೇಕ ದೇಶದಲ್ಲಿ ನಡೀತಾ ಇದೆ, ಉಕ್ರೇನ್ ನಡೀತಾ ಇದೆ, ರಷ್ಯಾ ಅಂತ ನಡೀತಾ ಇದೆ, ಇರಾಕ್ ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಗೌತಮ ಬುದ್ಧರು ಪ್ರಸ್ತುತ ಮತ್ತು ಅತ್ಯಂತ ಮುಖ್ಯ. ಬುದ್ಧರನ್ನು ಮರಳಿ ನಾವು ಕರ್ಕೊಂಡು ಬರಬೇಕಾಗಿದೆ. ಆ ಮೂಲಕ ಏನು ಬುದ್ಧದ ತತ್ವ ಸಿದ್ಧಾಂತಗಳನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನ, ಒತ್ತಿ ಚಳುವಳಿಯನ್ನ ಏನ್ ಮಾಡ್ತಾರೆ ಅವರೆಲ್ಲರೂ ಕೂಡ ಬುದ್ಧಗಯದ ಚಳುವಳಿಗೆ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾನು ಈ ಮೂಲಕ ಎಲ್ಲಾ ಚಳುವಳಿಗಳ ಆಗ್ರಹವನ್ನು ಮಾಡ್ತೇನೆ ಮತ್ತು ಮನವಿಯನ್ನ ಮಾಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಚಳುವಳಿ ಏನಾದ್ರು ತಾತ್ವಿಕವಾಗಿ ಸೈದ್ಧಾಂತಿಕವಾಗಿ ಏನಾದ್ರು ಒಪ್ಪಿದ್ದೆ ಆದ್ರೆ ನೀವು ಬುದ್ಧಗಯ ಚಳುವಳಿಗೆ ಹೆಚ್ಚು ಆಂದೋಲನ ಮಾಡೋದಕ್ಕೆ ಪಾಲ್ಗೊಳ್ಳಬೇಕು. ಆ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬುದ್ಧರ ಋಣವನ್ನು ತೀರಿಸಬೇಕು ಅಂತ ಈ ಮೂಲಕ ಹೇಳೋದ್ರ ಮೂಲಕ ಈ ದೇಶದಲ್ಲಿ ಕೋಮುವಾದ, ಜಾತಿವಾದ, ಅಶಾಂತಿ, ಅಸಮರ್ಥತೆ ನಡೀತಾ ಇದೆ. ಇದಕ್ಕೆಲ್ಲನೂ ಉಪಕ್ರಮ ಅಂದ್ರೆ ಬುದ್ಧರ ತತ್ವ ಸಿದ್ಧಾಂತಗಳು. ಆದ್ದರಿಂದ ಬುದ್ಧಗಯ ವಿಮೋಚನೆ ಆದರೆ ಈ ದೇಶಕ್ಕೆ ಶಾಂತಿ ಇಲ್ಲ. ಆದ್ದರಿಂದ ನಾವು ಬುದ್ಧಗಯದಲ್ಲಿ 6 ತಿಂಗಳಿಂದ ಹೋರಾಟವನ್ನು ಏನು ಮಾಡ್ತಾ ಇದ್ದಾರೆ, ಚಳಿ, ಗಾಳಿ, ಮಳೆಯಲ್ಲಿ ಆ ಬಿಕ್ಕುಗಳಿಗೆ ಬೆಂಬಲವನ್ನು ಕೊಡುವ ಮೂಲಕ ರಾಷ್ಟ್ರದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮತ್ತು ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಮಟ್ಟವಾಗಿ ಆಂದೋಲನ ಮಾಡ್ತೇವೆ. ಉತ್ತರ ಪ್ರದೇಶದ ಸರ್ಕಾರ ಅಥವಾ ಬಿಹಾರದ ಸರ್ಕಾರ ಮತ್ತು ರಾಷ್ಟ್ರದ ಸರ್ಕಾರ ಮೋದಿಜಿನವರು ಕೂಡಲೇ ಮಧ್ಯಪ್ರವೇಶಿಸಬೇಕು. ಈ ಒಂದು ಮುಕ್ತಿಯನ್ನು ಮಾಡಬೇಕು. ಬುದ್ಧಗಯವನ್ನ ಸುಪ್ರೀಂ ಕೋರ್ಟ್ ಕೂಡಲೇ ಸುಮೋಟ ಕೇಸನ್ನು ದಾಖಲಿಸಿಕೊಂಡು ಇದನ್ನ ಗಂಭೀರವಾಗಿ ಪರಿಗಣಿಸಿ ಬುದ್ಧಗಯವನ್ನ ವಿಮೋಚನೆ ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹವನ್ನು ಮಾಡ್ತೇವೆ. ಜೈ ಭೀಮ್, ಜೈ ಭಾರತ್. ಅವ್ರು ಹೇಳಿದ ಮಾತು ಅರ್ಥ ಆಗಿದೆಯಾ? ಅವ್ರು ಹೇಳಿದ್ದಷ್ಟೇ. ಇಡೀ ರಾಷ್ಟ್ರದಾದ್ಯಂತ ಈ ಜನಾಂದೋಲನ ಆಕಾಶ್ ರಾಮ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ನಾರ್ತ್ ಈಸ್ಟ್ ಅಲ್ಲಿ ಆರಂಭ ಆಗಿರುವಂತ ಈ ಹೋರಾಟ ಈಗ ಉತ್ತರ ಭಾರತದ ಕೊನೆಯ ಭಾಗ ಚೀನಾದ ಬಾರ್ಡರ್ ಅಲ್ಲಿ ಇರ್ತಕ್ಕಂಥ ಲಡಾಖ್ಗೂ ಕೂಡ ಇದು ಒತ್ತಿದೆ ಈ ಹೋರಾಟ ಅಂತ ಹೇಳಿದ್ರೆ ಇದು ಹೋರಾಟಕ್ಕೆ ಜಯ ಸಿಗಲೇಬೇಕು. ಲಡಾಖ್ ರಾಜ್ಯ ನಿಮ್ ಜೊತೆಗಿದ್ದಾರೆ ಅಂತ ಹೇಳಿ ಘೋಷಣೆ ಮಾಡ್ತೀನಿ ಅಂತ ಹೇಳಿ ಸೋನಂ ರಾಮ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಹೇಳ್ತೀನಿ. ಇವತ್ತಿನ ದಿವಸ ನಾವು ಇಲ್ಲ ಎಲ್ಲರೂ ಸೇರಿರೋದು ಇವತ್ತು ಮಾತ್ರ ಅಲ್ಲ, 6 ತಿಂಗಳಿಂದ ನಮ್ದು ಪೂಜ್ಯ ಬಿಕ್ಕು ಅವರು ಆಕಾಶ್ ರಾಮ್ ಅವರು ಫಸ್ಟ್ ನಮ್ಮ ನಾಗಸೇನಾ ಬುದ್ಧ ವಿಹಾರಿಗೆ
ನಮ್ಮ ವೆಂಕಟಸ್ವಾಮಿ ಸರ್ ಕರ್ಕೊಂಡು ಬಂದ್ರು, 2 ಸಲ ಬಂದ್ರು. ಅಲ್ಲಿ ಬಂದಿದ ಮೇಲೆ ಈ ಬುದ್ಧಗಯಾನ ನಾವು ನಮ್ಮ ಕೈನಲ್ಲಿ ತಗೊಳ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿ ತುಂಬಾ ಹೋರಾಟ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾಕೆ ನಾವು ಬುದ್ಧಗಯ ಮಹಾವೀರ ಮಹಾಬುದ್ಧ ನಮ್ಗೆ ಬೇಕು ಅಂತ ಕೇಳಿದ್ರೆ, ಆ ಬುದ್ಧ ವಿಹಾರ ನಮ್ ಭಗವಾನ್ ಬುದ್ಧ ಬೋಧಿ ಮರದ ಕೆಳಗಡೆ ಬುದ್ಧಗಯದಲ್ಲಿ ಧ್ಯಾನದಲ್ಲಿ ಕೂತ್ಕೊಂಡು ಜ್ಞಾನ ಸಿಕ್ಕಿರೋದು ಒಂದೇ ಮನುಷ್ಯ, ಭಗವಾನ್ ಬುದ್ಧ. ಭಗವಾನ್ ಬುದ್ಧ ಜ್ಞಾನ ಸಿಕ್ಕಿದ ಮೇಲೆ ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ನಾವೆಲ್ಲ ಶಾಂತಿಯಿಂದ ಬಾಳಬೇಕು ಹೇಳಿ ತಿರುಶರಣ, ಪಂಚಶೀಲ, ಅಷ್ಟಾಂಗ ಮಾರ್ಗ, ದಶಮಾರ್ಗ, ಆರ್ಯ ಸತ್ಯ, ಮಧ್ಯ ಮಾರ್ಗ, 423 ತಮ್ಮ ಪದಗಳು, 84,000 ಸುತ್ತನ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಾವು ಎಲ್ಲ ಶಾಂತಿ ಸಮಾಧಾನವಾಗಿ ಬಾಳಬೇಕು ಹೇಳಿ. ಈ ಪ್ರಪಂಚದಲ್ಲಿ ದುಃಖ ಇದೆ, ದುಃಖಕ್ಕೆ ಮೂಲ ಕಾರಣ ಯಾವುದು? ನಾವು ದುಃಖದ ದೂರಪಡಿಸೋದು ಹೆಂಗೆ, ನಿಪಾನ ಆಗೋದು ಹೆಂಗೆ ಅನ್ನೋದು ಪ್ಲಾನ್ ಮಾಡಿ 4 ನೋಬಲ್ ಟ್ರೂತ್ನ ರೀಸರ್ಚ್ ಮಾಡೋದಕ್ಕೆ ಭಗವಾನ್ ಬುದ್ಧಗಯವನ್ನು ಸೆಲೆಕ್ಟ್ ಮಾಡಿ ಬುದ್ಧಗಯ ಬೋಧಿ ಮರದ ಕೆಳಗೆ ಜ್ಞಾನದಲ್ಲಿ ಕೂತ್ಕೊಂಡು. ಭಗವಾನ್ ಬುದ್ಧ ಇಸ್ ಎ ಗ್ರೇಟ್ ಫಿಲಾಸಫರ್, he was a great doctor, he was a great teacher, he was a great scientist, he was a great psychiatrist. ಅಷ್ಟು ನಮಗೆ ಕೊಟ್ಟು ಹೋಗಿದ್ದಾರೆ. ಆ ಕೊಟ್ಟು ಹೋಗಿರೋದು ಬುದ್ಧಗಯ ನಮ್ಗೆ ಸೇರ್ಬೇಕಾಗಿರೋದು. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಕಾನ್ಸ್ಟಿಟ್ಯೂಷನ್ಸಿ, he was the father of our constituency, he was the father of our education rights, he was the father of our housing rights, he was the father of our land rights, he was the father of our labor rights, he was the father of our agriculture rights, he was the father of our political rights, he has given all the rights. ಎಲ್ಲ ಹಕ್ಕುಗಳು ನಮ್ಗೆ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. 20 ವರ್ಷಗಳಿಂದ ಪಾದಯಾತ್ರೆ, ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹಗಳೆಲ್ಲ ಮಾಡಿ ಸಾಕಷ್ಟು ಅನುಭವ ಇರೋರು ನಮ್ಮ ಜೊತೆ ಇದ್ದಾರೆ. ಈ ಬಾರಿ ಶ್ರಾವಾಜಿ ಎಲ್ಲ ಸಂಸ್ಥೆಗಳ ಒಡನಾಟದೊಂದಿಗೆ ಬಹುದೊಡ್ಡ ಆಂದೋಲನ ಮತ್ತು ಬಹುದೂರದ ಪಾದಯಾತ್ರೆ ಹಾಗೂ ಉಪವಾಸ ಸತ್ಯಾಗ್ರಹವನ್ನ ಆಯೋಜನೆ ಮಾಡಬೇಕು ಅಂತೇಳಿ ಈಗಾಗಲೇ ಹಿರಿಯರ ಜೊತೆ ಚರ್ಚೆ ಆಗಿದೆ. ಭಗವಾನ್ ಬುದ್ಧರು ಬಂದಂತ ಊರಿನ ಹೆಸರು ಸಾಂಕಿಸ ಅಂತ ಹೇಳಿದೆ. ದೆಹಲಿಯಿಂದ ಸುಮಾರು 310 ಕಿಲೋಮೀಟರ್ ಇದೆ. ಆ ಸಾಂಕಿಸ್ತಾನ ಊರಿನಿಂದ ದೆಹಲಿವರೆಗೆ 310 ಕಿಲೋಮೀಟರ್ ಒಂದು ಪಾದಯಾತ್ರೆ ಮಾಡಿ ಬೌದ್ಧರಿಗೆ, ಬೌದ್ಧ ಭಿಕ್ಕುಣಿ ಸಂಘ ಮತ್ತು ಉಪಾಸಕರಿಗೆ ಕೊಡಬೇಕು ಅಂತೇಳಿ ಒಂದು ದೊಡ್ಡ ಮಟ್ಟದ ಹೋರಾಟ ಆಂದೋಲನ ದೆಹಲಿಯಲ್ಲಿ ನಡೆಯಲಿದೆ. ಈಗಾಗಲೇ ದೆಹಲಿಯಲ್ಲಿ 4 ದಿನಗಳ ಕಾಲ ಸಭೆಯನ್ನು ಮಾಡಿ ಅಲ್ಲಿ ಎಲ್ಲ ಹಿರಿಯರ ಭಿಕ್ಕುಗಳ ಸಹಕಾರವನ್ನು ಪಡ್ಕೊಂಡು ಬುದ್ಧಗಯ ಮತ್ತು ಎಲ್ಲ ಬೌದ್ಧ ರಾಷ್ಟ್ರಗಳ ಭಿಕ್ಕುಣಿಯರ ಸಂಘದ ಸಹಾಯವನ್ನು ಪಡೆದು ಬಹುದೊಡ್ಡ ಆಂದೋಲನವನ್ನು ಮಾಡಿ ಈ ದೇಶದ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಾಧ್ಯಕ್ಷರು ಮತ್ತು ಪ್ರಧಾನಮಂತ್ರಿಗಳು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಅವರಿಗೆ ಗಡುವು ಕೊಡೋಣ, 1 ತಿಂಗಳು ಗಡುವು. ಈಗಾಗಲೇ ನಾವು ಕರ್ನಾಟಕದಲ್ಲಿ ಮಾಡಿ ಸಕ್ಸಸ್ಫುಲ್ ಆಗಿದ್ದೀವಿ. ಸಮಸ್ಯೆಗಳ ಆಗರ ಆಗಿದೆ. ನಾವು ಕೂಡ ರೈತಾಪಿ ಜನಗಳೆಲ್ಲ ಅಲ್ಲಿಂದ ಬಂದಂಥವರು, ವಿದ್ಯಾರ್ಥಿಗಳಾಗಿ ಹೋರಾಟ ಮಾಡಿದಂಥವ್ರು. ಇವತ್ತು ಈ ವೇದಿಕೆಯಲ್ಲಿ ನಾವೇನ್ ಮಾತಾಡ್ತಾ ಇದ್ದೇವೆ ಅಂದ್ರೆ ಬುದ್ಧರ ಬಗ್ಗೆ, ಬೌದ್ಧತ್ವದ ಬಗ್ಗೆ, ಬುದ್ಧ ಹುಟ್ಟಿದ ನಾಡಿನಲ್ಲಿ ಬುದ್ಧನಿಗೆ ಬಂದ ಸಂಕಷ್ಟದ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿ ನಿಂತಿದ್ದೇವೆ. ಅಂದು ಬಿಹಾರ ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸಿತ್ತು. ಮನವಿ ಇಷ್ಟೇ ಸರಳ ಇದೆ. ಅದು ಏನು ಸರಳ ಇದೆ ಅಂತ ಹೇಳಿದ್ರೆ, ಗಯಾದ ಒಬ್ಬ DC ಅಥವಾ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಏನಿದಾರಲ್ಲ ಅವರ ನೇತೃತ್ವದಲ್ಲಿ ನಮ್ಮ 4 ಜನ ಭಿಕ್ಕುಗಳು, ಮಹಾಂತರು, ಬ್ರಾಹ್ಮಣ ಪೂಜಾರಿಗಳು 4 ಜನ, ಅವ್ರಿಗೆ ಮೇಲೆ DC ಆಫ್ ಗಯಾ ಡಿಸ್ಟ್ರಿಕ್ಟ್. ಇದು BT ಆಕ್ಟ್, ಬೋಧ್ ಗಯಾ ಟೆಂಪಲ್ ಆಕ್ಟ್ ಅಂತ. ಅದು 1949ನೇ ಇಸವಿ ಸ್ವಾತಂತ್ರ್ಯ ಬಂದ 2 ವರ್ಷಗಳ ತರುವಾಯ ಅಲ್ಲಿ ಮಾಡಿದ್ರದು. ನಮಗೆ ಪ್ರಜ್ಞೆ ಇರಲಿಲ್ಲ,
ಭಾರತದಲ್ಲಿರ್ತಕ್ಕಂಥ ಶಾಕ್ಯ ಕುಲದವರಿಗೆ, ಬುದ್ಧಾನುಯಾಯಿಗಳಿಗೆ ಬುದ್ಧ ನಮ್ಮವ ಅಂತ ಇವತ್ತಿಗೆ ಒಪ್ಲಿಕ್ಕೆ ನೀವೇ ತಯಾರಿಲ್ಲ. మనది అని మీరు ఫీల్ అవుతాము. అదే బౌద్ధ గయాలో బీటీ యాక్ట్ 1949 కింద 9 మందిని సంఘం తీసుకొచ్చి అందులో ఓన్లీ 4 మాత్రమే బుద్ధిస్ట్ रास्ते में नहीं आए थे. अब इस बार का बौद्ध 2025 का बौद्ध है. हम महाबोधि महाविहार बौद्ध करा के रहेंगे. ये मैसेज देने आए हैं. तो मैं कल नागपुर में था. उनको बोले थोड़ा. अभी दिल्ली से आकर मैं नागपुर में मसाल यात्रा शुरू हुई. आज जो मसाल यात्रा कर्नाटक में ये शुरुआत की गई है. कर्नाटक के जो राज्य में कल महाराष्ट्र में शुरू हुई, बिहार में, मध्य प्रदेश, छत्तीसगढ़. मध्य प्रदेश में 20 तारीख को है, 24 तारीख को छत्तीसगढ़ से शुरुआत है, 30 तारीख को उत्तर प्रदेश में है, बिहार में, नॉर्थ ईस्ट में, सिक्किम में, लद्दाख में सितंबर में है. और दिसंबर में हम लोग कुछ करेंगे दिल्ली जाएंगे दिसंबर. तो आपको खड़े करने का मेरा शौक नहीं है. हाथ उठाइए. और मेरे को एक चीज अच्छा लगा, मेरे क्षेत्र से विंग कमांडर, थोड़ा परिचय करा देता हूँ इनका भी. आइए, रंजीत कुमार मंडल जी है. आपको ये बेंगलोर में रहते हैं. ये विंग कमांडर, रिटायर्ड विंग कमांडर एयरफोर्स से रंजीत कुमार मंडल जी हमारे क्षेत्र सिलगुड़ी से है. और ये नेशनल प्रेसिडेंट भी है. अंबेडकर बुद्धिज्म मिशन का नेशनल प्रेसिडेंट भी है. आपके बैंगलोर में ही सेटल्ड है, लेकिन घर सिलगुड़ी में भी है. रिटायर्ड विंग कमांडर रंजीत कुमार मंडल जी, थैंक यू. इसी प्रकार से हमारे क्षेत्र से वो पत्थर जोड़ा से घिसिंग बहनी है, वो भाई दिख रहा है, वो बहनी दिख रहा है, वो राहुल भाई दिख रहा है. हमको लग रहा है कर्नाटक में हम नहीं, हम अपने जगह में है. तो आप सब हाथ उठा के बोलिए, बीटी एक्ट रद्द करो, महाबोधि महाविहार मुक्त करो, बौद्धों को न्याय दो. और आज कर्नाटक का बैंगलोर से ये वॉइस जाना चाहिए दिल्ली. ये वॉइस पहुंचना चाहिए नीतीश कुमार के कान में. तो आप लोग खाली सर नहीं हिलाए, मुंह भी हिलाए, समझे ना. बीटी एक्ट, बीटी एक्ट, बीटी एक्ट, बीटी एक्ट, बीटी एक्ट, महाबोधि महाविहार,